ಏನು ಬಾಗಲಕೋಟೆಯ ಒಂದು ವಸತಿ ಶಾಲೆಯಲ್ಲಿ ಈಗಾಗಲೇ ಒಂದು ಮೃಗೀಯವಾದಂತಹ ಘಟನೆ ನಡೆದಿರುವಂಥದ್ದು. ಯಾಕಂದರೆ ಶಿಕ್ಷಕನೇ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸಿ ವೃತ್ತಿಯಾಗಿ ಪ್ರವೃತ್ತಿಯ ರೀತಿಯಲ್ಲಿ ಹಲ್ಲೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಆ ಶಾಲೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇ ಇರುವಂಥದ್ದು ಇದು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ವಿಶೇಷ ಶಾಲೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಬುದ್ಧಿಮಾಂದ್ಯ ಮಕ್ಕಳಂದರೆ ಸಣ್ಣ ಮಕ್ಕಳ ರೀತಿಯಲ್ಲೂ ಕೂಡ ಮನಸ್ಸಿರುವಂತಹ ಮಕ್ಕಳು, ಅಷ್ಟೊಂದು ಮುಗ್ಧವಾಗಿರುವಂಥ ಮಕ್ಕಳು. ಅಂತಹ ಮಕ್ಕಳ ಮೇಲೆ ಇವರು ಈ ರೀತಿ ಮೃಗದ ರೀತಿ ಏನೋ ಹಲ್ಲೆ ಮಾಡಿ, ಪಶುಗಳ ರೀತಿ ವರ್ತನೆ ಮಾಡಿದರೆ, ಪ್ಲಾಸ್ಟಿಕ್ ಪೈಪ್ಗಳಿಂದ ಹಲ್ಲೆ ಮಾಡಿ ಏನು ಅಕ್ಷಯ್ ಹಾಗೂ ಅವರ ಏನು ಪತ್ನಿ ಏನು ಅವರೇನಿದ್ದಾರೆ ಅವರು ದಂಪತಿ ಅಕ್ಷಯ್ ಇಂದೂಲ್ಕರ್ ಅಂತ ಏನು ಇದ್ದಾರೆ, ಅವರು ಒಂದು ಇಬ್ಬರು ಕೂಡ ಶಿಕ್ಷಕರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಸಾಕಷ್ಟು ಎಲ್ಲ ರೀತಿಯಿಂದ ಆಕ್ರೋಶ ವ್ಯಕ್ತ ಆಗಿರುತ್ತೆ. ಇದೇ ಒಂದು ಬಿಲ್ಡಿಂಗ್ನಲ್ಲಿರುವಂತಹ ಶಾಲೆ. ಇದರಿಂದ ಒಂದು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂತಂದರೆ ಮಕ್ಕಳಂತಂದರೆ ಬುದ್ಧಿಮಾಂದ್ಯ ಮಕ್ಕಳಂದರೆ ತುಂಬಾ ಅವ್ರನ್ನ ಕಾಳಜಿಯಿಂದ ನೋಡಬೇಕು. ಅವರು ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಏನಾದರೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಅವರೆಲ್ಲ ಅಡ್ಮಿಷನ್ ಮಾಡಿರ್ತಾರೆ. ಆದರೆ ಅಂತಹ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸ ರೀತಿ ಹಲ್ಲೆ ಮಾಡಿರುವಂಥದ್ದು, ಪ್ಲಾಸ್ಟಿಕ್ ಪೈಪ್ನಿಂದ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಬೆಲ್ಟ್ನಿಂದ ಪ್ಲಾಸ್ಟಿಕ್ ಪೈಪ್ನಿಂದ ಹಲ್ಲೆ ಮಾಡಿರುವಂಥದ್ದು ಏನು ದೃಶ್ಯಾವಳಿ ಕೂಡ ಈಗ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರು ಬಂದಾಗ ಪೋಷಕರ ವಿರುದ್ಧವೇ ಅವರು ಗರಂ ಆಗ್ತಾ ಇದ್ದಾರೆ. ಅವ್ರಿಗೇನೆ ಮತ್ತಷ್ಟು ರೋಪ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೋಷಕರನ್ನ ಮಾತನಾಡ್ಸೋಣ. ಅಮ್ಮ, ಈಗ ನಿಮ್ಮ ಮಕ್ಕಳನ್ನ ಇಲ್ಲಿ ಯಾವ ಅಡ್ಮಿಷನ್ ಮಾಡಿದ್ರೆ ಯಾವ ರೀತಿ ನಿಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಮಕ್ಕಳಿಗೆ? ನಾವು ಈಗ 3.5 ವರ್ಷ ಆತ್ರಿ ಸರ್ ಇಲ್ಲಿ ತುಂಬಿರಿ ಹಾಕಿರಿ ಹುಡುಗಗ್ರಿ. 3.5 ವರ್ಷ ಆತ್ರಿ. ನಾವು ನೋಡ್ಕೋತೀವಿ. ಆ ಥರ ನಮಗೆ ನೋಡ್ಕೊಳಕ್ಕಾಗಲ್ಲ ರೀ. ನಾವು ದುಡ್ಯಾಕೆ ಹೋಗ್ತೀವಿ ಸರ್ ಹಿಂಗೆ ಹೊರಗೆ ರೀ. ಆ ಥರ ಸಂಬಂಧ ಹೇಳಿ ಇಲ್ಲಿ ಹಾಕಿವ್ರಿ. ಇವ್ರಿಗೆ ಕೈಯಾಗಿ ಕೊಟ್ಟಿವ್ರಿ ನಮ್ಮ ಮಕ್ಳಿಗೆ ರೀ. ಆ ಥರ ಟಾರ್ಚರ್ ಕೊಡೋದು, ಬೆಲ್ಟಿಲ್ಲೇ ಬಡಿಯೋದು. ನಾವು ಬಂದು ಭೇಟಿಯಾದಾಗ ನೀವು ಲಮಾಣ್ಗಾರದ್ರಿ ಕೆಳಗೆ ನಿಂದ್ರಿ ಅಲ್ಲಿ ಮಟ್ಟ ಮಾತಾಡ್ಯಾರ ಇವ್ರು ನಮಗೆ. ನೀವು ಕೆಳಗೆ ಇರಿ, ನಾವು ಕೆಳಗೆ ಭೇಟಿ ಮಾಡಿಸ್ತೀವಿ, ಮ್ಯಾಲೆ ಬರುವಂಗಿಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಬಿಲ್ಡಿಂಗ ಇಲ್ಲಿ ನಾನ್ ವೆಜ್ ತಿನ್ನಡಂಗಿಲ್ಲ, ನೀವು ತಿಂದು ಬರೋರು ಆ ಥರ ಮಾತಾಡ್ಯಾರ ಸರ್ ನಮಗೆ. ಇವರು ಎದ್ರ ಸಂಬಂಧ ಹಲ್ಲೆ ಮಾಡ್ತಿದ್ರು ಮಕ್ಕಳಿಗೆ ಅವರು? ಎದ್ರ ಸಂಬಂಧ ಅಂದ್ರೆ ಅವ್ರಿಗೆ ಒಟ್ಟು ತಿಳುವಳಿಕೆ ಇಲ್ಲಲ್ರಿ. ಅವ್ರಿಗೆ ಒಂದು ಜಾಗ ಕುಂದ್ರಿಸ್ಬಿಡವ್ರಿ. ಅವ್ರು ಕಲಿಯೋಂಗಿಲ್ರಿ. ಈ ಥರ ಇವ್ರು ಬೋರ್ಡ್ ಹಾಕ್ಯಾರಲ್ರಿ ಸರಿ, ಆ ಥರ ನಡೀದಿಲ್ರಿ. ಈ ಥರ ಕೆಲಸ ಎಲ್ಲ ಹಚ್ತಿದ್ರು ಕಾಣಿಸ್ತಾರೆ. ಬಾತ್ರೂಮ್ ತೊಳ್ಯಾಕ್ರಿ. ಆಮೇಲೆ ಅವು ಸ್ವಲ್ಪ ಕೈ ಕಾಲು ಇಲ್ಲದ್ದು ಹುಡುಗರು ಸಂಡಾಸ್ ಮಾಡ್ತಾರಲ್ರಿ, ಆ ಸಂಡಾಸ್ ತೊಳ್ಸುದ್ರಿ ಹುಡುಗರಿಗೆ ಆಗ್ರಿ. ರಾತ್ರಿ 2 ಮಟ್ಟ ತೊಳ್ಸುದ್ರಿ ಹುಡುಗರಿಗೆ ಆಗ್ರಿ. ಅವ್ರು ತೊಳಂಗಿಲ್ಲ ಅಂದ್ರೆ ಈ ಪರಿ ಬಡಿಯುದ್ರಿ. ಕೈ ಕಾಲು ಹಿಡಿದ್ರಿ, ಇಬ್ರು ಕೂಡ್ರಿ, ಒಬ್ರು ಬಡಿಯುದ್ರಿ. ನಿಮಗ ದೀಪಕ್ ಅವ್ರು ಹೊಡೆದವರು ನಮ್ಮ ಹುಡುಗರಿ, ನಮ್ಮ ಹುಡುಗಿಗೆ ಹಚ್ಚಿ ಹೊಡೆದಾರ್ರಿ. ಏನು ಬಾಗಲಕೋಟೆಯ ಒಂದು ವಸತಿ ಶಾಲೆಯಲ್ಲಿ ಈಗಾಗಲೇ ಒಂದು ಮೃಗೀಯವಾದಂತಹ ಘಟನೆ ನಡೆದಿರುವಂಥದ್ದು. ಯಾಕಂದರೆ ಶಿಕ್ಷಕನೇ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸಿ ವೃತ್ತಿಯಾಗಿ ಪ್ರವೃತ್ತಿಯ ರೀತಿಯಲ್ಲಿ ಹಲ್ಲೆ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಆ ಶಾಲೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇ ಇರುವಂಥದ್ದು ಇದು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ವಿಶೇಷ ಶಾಲೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಬುದ್ಧಿಮಾಂದ್ಯ ಮಕ್ಕಳಂದರೆ ಸಣ್ಣ ಮಕ್ಕಳ ರೀತಿಯಲ್ಲೂ ಕೂಡ ಮನಸ್ಸಿರುವಂತಹ ಮಕ್ಕಳು, ಅಷ್ಟೊಂದು ಮುಗ್ಧವಾಗಿರುವಂಥ ಮಕ್ಕಳು. ಅಂತಹ ಮಕ್ಕಳ ಮೇಲೆ ಇವರು ಈ ರೀತಿ ಮೃಗದ ರೀತಿ ಏನೋ ಹಲ್ಲೆ ಮಾಡಿ, ಪಶುಗಳ ರೀತಿ ವರ್ತನೆ ಮಾಡಿದರೆ, ಪ್ಲಾಸ್ಟಿಕ್ ಪೈಪ್ಗಳಿಂದ ಹಲ್ಲೆ ಮಾಡಿ ಏನು ಅಕ್ಷಯ್ ಹಾಗೂ ಅವರ ಏನು ಪತ್ನಿ ಏನು ಅವರೇನಿದ್ದಾರೆ ಅವರು ದಂಪತಿ ಅಕ್ಷಯ್ ಇಂದೂಲ್ಕರ್ ಅಂತ ಏನು ಇದ್ದಾರೆ, ಅವರು ಒಂದು ಇಬ್ಬರು ಕೂಡ ಶಿಕ್ಷಕರು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಈ ರೀತಿ ಹಲ್ಲೆ ಮಾಡಿರುವಂಥದ್ದು ಸಾಕಷ್ಟು ಎಲ್ಲ ರೀತಿಯಿಂದ ಆಕ್ರೋಶ ವ್ಯಕ್ತ ಆಗಿರುತ್ತೆ. ಇದೇ ಒಂದು ಬಿಲ್ಡಿಂಗ್ನಲ್ಲಿರುವಂತಹ ಶಾಲೆ. ಇದರಿಂದ ಒಂದು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂತಂದರೆ ಮಕ್ಕಳಂತಂದರೆ ಬುದ್ಧಿಮಾಂದ್ಯ ಮಕ್ಕಳಂದರೆ ತುಂಬಾ ಅವ್ರನ್ನ ಕಾಳಜಿಯಿಂದ ನೋಡಬೇಕು. ಅವರು ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಏನಾದರೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಅವರೆಲ್ಲ ಅಡ್ಮಿಷನ್ ಮಾಡಿರ್ತಾರೆ. ಆದರೆ ಅಂತಹ ಮಕ್ಕಳ ಮೇಲೆ ಒಂದು ರೀತಿ ರಾಕ್ಷಸ ರೀತಿ ಹಲ್ಲೆ ಮಾಡಿರುವಂಥದ್ದು, ಪ್ಲಾಸ್ಟಿಕ್ ಪೈಪ್ನಿಂದ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಬೆಲ್ಟ್ನಿಂದ ಪ್ಲಾಸ್ಟಿಕ್ ಪೈಪ್ನಿಂದ ಹಲ್ಲೆ ಮಾಡಿರುವಂಥದ್ದು ಏನು ದೃಶ್ಯಾವಳಿ ಕೂಡ ಈಗ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರು ಬಂದಾಗ ಪೋಷಕರ ವಿರುದ್ಧವೇ ಅವರು ಗರಂ ಆಗ್ತಾ ಇದ್ದಾರೆ. ಅವ್ರಿಗೇನೆ ಮತ್ತಷ್ಟು ರೋಪ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೋಷಕರನ್ನ ಮಾತನಾಡ್ಸೋಣ. ಅಮ್ಮ, ಈಗ ನಿಮ್ಮ ಮಕ್ಕಳನ್ನ ಇಲ್ಲಿ ಯಾವ ಅಡ್ಮಿಷನ್ ಮಾಡಿದ್ರೆ ಯಾವ ರೀತಿ ನಿಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಮಕ್ಕಳಿಗೆ? ನಾವು ಈಗ 3.5 ವರ್ಷ ಆತ್ರಿ ಸರ್ ಇಲ್ಲಿ ತುಂಬಿರಿ ಹಾಕಿರಿ ಹುಡುಗಗ್ರಿ. 3.5 ವರ್ಷ ಆತ್ರಿ. ನಾವು ನೋಡ್ಕೋತೀವಿ. ಆ ಥರ ನಮಗೆ ನೋಡ್ಕೊಳಕ್ಕಾಗಲ್ಲ ರೀ. ನಾವು ದುಡ್ಯಾಕೆ ಹೋಗ್ತೀವಿ ಸರ್ ಹಿಂಗೆ ಹೊರಗೆ ರೀ. ಆ ಥರ ಸಂಬಂಧ ಹೇಳಿ ಇಲ್ಲಿ ಹಾಕಿವ್ರಿ. ಇವ್ರಿಗೆ ಕೈಯಾಗಿ ಕೊಟ್ಟಿವ್ರಿ ನಮ್ಮ ಮಕ್ಳಿಗೆ ರೀ. ಆ ಥರ ಟಾರ್ಚರ್ ಕೊಡೋದು, ಬೆಲ್ಟಿಲ್ಲೇ ಬಡಿಯೋದು. ನಾವು ಬಂದು ಭೇಟಿಯಾದಾಗ ನೀವು ಲಮಾಣ್ಗಾರದ್ರಿ ಕೆಳಗೆ ನಿಂದ್ರಿ ಅಲ್ಲಿ ಮಟ್ಟ ಮಾತಾಡ್ಯಾರ ಇವ್ರು ನಮಗೆ. ನೀವು ಕೆಳಗೆ ಇರಿ, ನಾವು ಕೆಳಗೆ ಭೇಟಿ ಮಾಡಿಸ್ತೀವಿ, ಮ್ಯಾಲೆ ಬರುವಂಗಿಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ಬಿಲ್ಡಿಂಗ ಇಲ್ಲಿ ನಾನ್ ವೆಜ್ ತಿನ್ನಡಂಗಿಲ್ಲ, ನೀವು ತಿಂದು ಬರೋರು ಆ ಥರ ಮಾತಾಡ್ಯಾರ ಸರ್ ನಮಗೆ. ಇವರು ಎದ್ರ ಸಂಬಂಧ ಹಲ್ಲೆ ಮಾಡ್ತಿದ್ರು ಮಕ್ಕಳಿಗೆ ಅವರು? ಎದ್ರ ಸಂಬಂಧ ಅಂದ್ರೆ ಅವ್ರಿಗೆ ಒಟ್ಟು ತಿಳುವಳಿಕೆ ಇಲ್ಲಲ್ರಿ. ಅವ್ರಿಗೆ ಒಂದು ಜಾಗ ಕುಂದ್ರಿಸ್ಬಿಡವ್ರಿ. ಅವ್ರು ಕಲಿಯೋಂಗಿಲ್ರಿ. ಈ ಥರ ಇವ್ರು ಬೋರ್ಡ್ ಹಾಕ್ಯಾರಲ್ರಿ ಸರಿ, ಆ ಥರ ನಡೀದಿಲ್ರಿ. ಈ ಥರ ಕೆಲಸ ಎಲ್ಲ ಹಚ್ತಿದ್ರು ಕಾಣಿಸ್ತಾರೆ. ಬಾತ್ರೂಮ್ ತೊಳ್ಯಾಕ್ರಿ. ಆಮೇಲೆ ಅವು ಸ್ವಲ್ಪ ಕೈ ಕಾಲು ಇಲ್ಲದ್ದು ಹುಡುಗರು ಸಂಡಾಸ್ ಮಾಡ್ತಾರಲ್ರಿ, ಆ ಸಂಡಾಸ್ ತೊಳ್ಸುದ್ರಿ ಹುಡುಗರಿಗೆ ಆಗ್ರಿ. ರಾತ್ರಿ 2 ಮಟ್ಟ ತೊಳ್ಸುದ್ರಿ ಹುಡುಗರಿಗೆ ಆಗ್ರಿ. ಅವ್ರು ತೊಳಂಗಿಲ್ಲ ಅಂದ್ರೆ ಈ ಪರಿ ಬಡಿಯುದ್ರಿ. ಕೈ ಕಾಲು ಹಿಡಿದ್ರಿ, ಇಬ್ರು ಕೂಡ್ರಿ, ಒಬ್ರು ಬಡಿಯುದ್ರಿ. ನಿಮಗ ದೀಪಕ್ ಅವ್ರು ಹೊಡೆದವರು? ನಮ್ಮ ಹುಡುಗರಿ, ನಮ್ಮ ಹುಡುಗಿಗೆ ಹಚ್ಚಿ ಹೊಡೆದಾರ್ರಿ.